ಅವನು ಅನ್ನಭಾಗ್ಯ ಅಕ್ಕಿ ಕಳ್ಳ. ಬಡವರ ಹೊಟ್ಟೆ ತುಂಬಿಸುವಂತ ಅಕ್ಕಿಯನ್ನು ಕದೀತಾ ಇದ್ದಂತ ಸಚಿನ್ ಕಬ್ಬೂರ್ ಟಿವಿ9ಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಲಾಕ್ ಆಗಿ ಅಂಧರಾಗಿದ್ದ. ಧರ್ಮ ಧಿಮಾಕು ತೋರಿದಂತ ಕ್ರಿಮಿ ಮತ್ತೆ ಹಳೆಯ ದಂಧೆಯನ್ನ ಮುಂದುವರೆಸಿದ್ದಾನೆ. ಖದೀಮನ ಎಪಿಎಂಸಿ ಯಾರ್ಡ್ನಲ್ಲಿ ಬರೋಬ್ಬರಿ 63 ಟನ್ ಅಕ್ರಮವಾಗಿ ಸಂಗ್ರಹಿಸಿದಂತ ಪಡಿತರ ಜಪ್ತಿ ಮಾಡಲಾಗಿದೆ. ಅಕ್ಕಿ ಕಳ್ಳ, ಬಡವರ ಅಕ್ಕಿ ಕದಿಯೋದೇ ಈ ಕಿರಾತಕನ ಕಾಯಕ. ಅನ್ನಭಾಗ್ಯ ಅಕ್ಕಿಯನ್ನೇ ಕದ್ದು ಟಿವಿ9 ಕ್ಯಾಮೆರಾ ಕಣ್ಣಿಗೆ ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದ. ಪೊಲೀಸರು ಕೋಳ ತೊಡಿಸಿದ್ರು ಬುದ್ಧಿ ಕಲಿಯದ ಪಾಪಿ ಮತ್ತೆ ಅಕ್ಕಿ ಕದಿಯುವ ಹಳೆ ಚಾಳಿ ಮುಂದುವರೆಸಿದ್ದಾನೆ. ಅಕ್ಕಿ ಕಳ್ಳ ಸಚಿನ್ ಕಬ್ಬೂರ್ ಕಳ್ಳಾಟ ಮತ್ತೆ ಬಟಾ ಬಯಲು. ಅಕ್ರಮವಾಗಿ ಸಾಗಿಸ್ತಾ ಇದ್ದ 633 ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ಸೀಸ್. ಅನ್ನಭಾಗ್ಯ ಬಡವರ ಹಸಿವು ನೀಗಿಸುವ ಯೋಜನೆ. ಯಾರೊಬ್ಬರೂ ಹಸಿವಿನಿಂದ ಬಳಲಬಾರದು ಅಂತ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ತಂದಿರುವ ಮಹತ್ವಾಕಾಂಕ್ಷಿ ಯೋಜನೆ ಇದು. ಬಿಪಿಎಲ್ ಕಾರ್ಡ್ಗಳನ್ನ ಹೊಂದಿರೋರಿಗೆ 10 ಕೆಜಿ ಉಚಿತವಾಗಿ ನೀಡಲಾಗ್ತಾ ಇದೆ. ಇದೇ ಅನ್ನಭಾಗ್ಯ ಅಕ್ಕಿಯನ್ನು ಹಾವೇರಿ ಎಪಿಎಂಸಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿರೋದು ಬಟಾಬಯಲಾಗಿದೆ. ಈ ಹಿಂದೆ ಅನ್ನಭಾಗ್ಯ ಅಕ್ಕಿ ಕದ್ದಿದ್ದ ಐನಾತಿ ಸಚಿನ್ ಕಬ್ಬೂರ್ ಲಾಕ್ ಆಗಿದ್ದ. ಇದೀಗ ಇದೇ ಕಿರಾತಕನ ಎಪಿಎಂಸಿ ಯಾರ್ಡ್ನಲ್ಲಿ 633 ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿ ಜಪ್ತಿ ಮಾಡಲಾಗಿದೆ. ಒಟ್ಟು 3 ಲಾರಿಗಳಲ್ಲಿ ಅಕ್ಕಿ ಸಾಗಿಸೋದಕ್ಕೆ ರೆಡಿ ಮಾಡ್ತಾ ಇದ್ದಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. 633 ಕ್ವಿಂಟಾಲ್ ಅಕ್ಕಿ, 50 ಕ್ವಿಂಟಾಲ್ ಗೋಧಿ ಸೀಸ್ ಮಾಡಿದ್ದಾರೆ. ಸಚಿನ್ ಕಬ್ಬೂರ್ಗೆ ಸೇರಿದ ಎಪಿಎಂಸಿ ಯಾರ್ಡ್ನಲ್ಲಿ ಅಕ್ಕಿ ವಶಕ್ಕೆ. ಅಕ್ಕಿ ಕಳ್ಳ ಸಚಿನ್ ಕಬ್ಬೂರ್ ಎಪಿಎಂಸಿ ಯಾರ್ಡ್ನಲ್ಲಿ 3 ಲಾರಿಗಳನ್ನ ಅನ್ನಭಾಗ್ಯ ಅಕ್ಕಿ, ಗೋಧಿ ತುಂಬಿಸಿ ನಿಲ್ಲಿಸಿದ್ರು. ಪಡಿತರ ಅಕ್ಕಿ ಹೆಚ್ಚಿನ ಬೆಲೆಗೆ ಖರೀದಿಸಿ ಬೇರೆಡೆ ಮಾರಾಟಕ್ಕೆ ತಯಾರಿ ನಡೆಸಿದ್ರು. ಸ್ಥಳೀಯ ಮಾಹಿತಿ ಆಧರಿಸಿ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. 3 ಲಾರಿ ಸಮೇತ 633 ಕ್ವಿಂಟಾಲ್ ಅಕ್ಕಿಯನ್ನ ವಶಕ್ಕೆ ಪಡೆದು ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಬಡವರ ಹಸಿವು ನೀಗಬೇಕಾಗಿದ್ದ ಅನ್ನಭಾಗ್ಯ ಅಕ್ಕಿಗೆ ಕದೀಮರು ಕನ್ನ ಹಾಕ್ತಾ ಇದ್ದಾರೆ. ದಂಧೆಕೋರರು ಅಕ್ಕಿ ಕದ್ದು ಬೇರೆ ಕಡೆ ಮಾರಿ ಐಷಾರಾಮಿ ಜೀವನ ಸಾಗಿಸ್ತಾ ಇದ್ದಾರೆ. ಬಡವರ ಅಕ್ಕಿ ಕದಿಯುವ ಕದೀಮರಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ಅಣ್ಣಪ್ಪ ಬಾರ್ಕಿ, ಟಿವಿ9 ಹಾವೇರಿ. ಇದೀಗ ರಾಜ್ಯದ ಪ್ರಮುಖ ಸುದ್ದಿಯನ್ನು ನೋಡೋಣ ಕರ್ನಾಟಕ ಟಾಪ್9ನಲ್ಲಿ. ಮೈಸೂರಿನ ಕೆಆರ್ ಆಸ್ಪತ್ರೆಯ ಶೆಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಚೆಲುವಾಂಬ ವಾರ್ಡ್ನಲ್ಲಿ ನವೀಕರಣಕ್ಕೆ ವೆಲ್ಡಿಂಗ್ ಕೆಲಸ ಮಾಡುತ್ತಿದ್ದಾಗ ಕಿಡಿತಾಗಿ ಕೊಠಡಿಯಲ್ಲಿದ್ದ ಹಾಸಿಗೆಗಳು ಭಸ್ಮವಾಗಿವೆ. ಅಗ್ನಿಶಾಮಕ ದಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಅಂತರ್ಜಾತಿ ವಿವಾಹವಾಗಿದ್ದಕ್ಕೆ ಮಾನ್ಯ ಮರ್ಯಾದಾ ಹತ್ಯೆ ಕೇಸ್ನಲ್ಲಿ ಪಿಡಿಒ ತಲೆದಂಡವಾಗಿದೆ. ಕರ್ತವ್ಯ ನಿರ್ಲಕ್ಷ್ಯ ಆರೋಪದ ಅಡಿ ಪಿಡಿಒ ನಾಗರಾಜ್ ಅಮಾನತು ಮಾಡಿ ಸಿಇಒ ಭುವನೇಶ್ ಪಾಟೀಲ್ ಆದೇಶಿಸಿದ್ದಾರೆ. ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ಮರ್ಯಾದಾ ಹತ್ಯೆ ನಡೆದಿತ್ತು. ಗ್ರಾಹಕರ ಹಣ ಖಾತೆಗೆ ಜಮೆ ಮಾಡದೆ ಕೋಟ್ಯಾಂತರ ರೂಪಾಯಿ ದುರುಪಯೋಗ ಮಾಡಿಕೊಂಡ ಆರೋಪ ಕೇಳಿಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಲಗಾನಹಳ್ಳಿ ಅಂಚೆ ಕಚೇರಿ ಸಿಬ್ಬಂದಿ ರಮ್ಯಾ ವಿರುದ್ಧ ಗ್ರಾಮಸ್ಥರು ಕೆಂಡಕಾರಿದ್ದಾರೆ. ಖರೀದಿ ಕೇಂದ್ರದಲ್ಲೇ ಮೆಕ್ಕೆಜೋಳ ಖರೀದಿಸುತ್ತಿಲ್ಲ ಅಂತ ರೈತರು ಕೆರಳಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಹಶೀಲ್ದಾರ್ ಕಚೇರಿ ಒಳಗೆ ಮೆಕ್ಕೆಜೋಳದ ಚೀಲ ತಂದು ಸುರಿದು ಪ್ರತಿಭಟಿಸಿದ್ರು. ಮೈಸೂರು ಜಿಲ್ಲೆಯ ಗುರುಪುರ ಗ್ರಾಮದಲ್ಲಿ ಹುಲಿ ಪ್ರತ್ಯಕ್ಷವಾಗಿದೆ. ಹುಲಿ ಕಾಣಿಸಿಕೊಂಡ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಟಿಬೆಟಿಯನ್ ಕೇಂದ್ರದ ಬಳಿ ಹುಲಿ ಪ್ರತ್ಯಕ್ಷವಾಗಿದ್ದರಿಂದ ಆತಂಕ ಮನೆ ಮಾಡಿದೆ.